ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಮೆಸ್ಟು ಇಂಗ್ಲಿಷ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ರಿಲೇಟಿವ್ ಪ್ರೊನೌನ್ಸ್, ಯಾವ್ಯಾವ ಒಂದು ರಿಲೇಟಿವ್ ಪ್ರೊನೌನ್ಸ್ಗಳು, ಅವುಗಳನ್ನು ಹೇಗೆ ಬಳಸೋದು, ಯಾವ ರೀತಿಯಾಗಿ ಬಳಸಬೇಕು, ಏನ್ ಅರ್ಥ ಕೊಡುತ್ತೆ ಅನ್ನೋದನ್ನ ಎಲ್ಲ ಒಂದು ಪ್ರೊನೌನ್ಗಳ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಚರ್ಚೆ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆಗೆ ಯಾರು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋವನ್ನು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ. ಅದೇ ರೀತಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಲೆಟ್ಸ್ ಗೆಟ್ ಇನ್ ದ ಕ್ಲಾಸ್. ಆಲ್ ರಿಲೇಟಿವ್ ಪ್ರೊನೌನ್ಸ್. ಸರಿ, ರಿಲೇಟಿವ್ ಪ್ರೊನೌನ್ಸ್ ಅಂದ್ರೆ ಯಾವ್ಯಾವ ಬರ್ತವೆ? ಹೂ, ವೇರ್, ವಿಚ್, ಹೂಮ್, ವೈ, ದಟ್, ಹೂಸ್. ಇವೆಲ್ಲವುಗಳು ರಿಲೇಟಿವ್ ಪ್ರೊನೌನ್ಸ್ ಅಂತ ನಾವು ಬಳಸ್ತೇವೆ. ಸರಿ, ಹಾಗಾದ್ರೆ ರಿಲೇಟಿವ್ ಪ್ರೊನೌನ್ಸ್ ಅಂದ್ರೆ ಏನು, ಯಾವಾಗ ಬಳಸಬೇಕು ನೋಡಿ. ರಿಲೇಟಿವ್ ಪ್ರೊನೌನ್ಸ್ ಅಂದ್ರೆ ನೋಡಿ, ಒಂದು ವಾಕ್ಯ ಹೇಳ್ತೀನಿ. ಡೂ ಯು ನೋ ದ ಮ್ಯಾನ್? ಇದು ಒಂದು ವಾಕ್ಯ. ಹೂ ಮೆಟ್ ಲಾಸ್ಟ್ ನೈಟ್? ಇಲ್ಲಿ ಎರಡು ವಾಕ್ಯಗಳಿದ್ದಾವೆ. ಒಂದು ಮೇನ್ ಕ್ಲಾಸ್ ಇದೆ, ಒಂದು ರಿಲೇಟಿವ್ ಕ್ಲಾಸ್ ಇದೆ. ಇಲ್ಲಿ ನೋಡಿ, ಡು ಯು ನೋ ದ ಮ್ಯಾನ್, ನಿನಗೆ ಆ ಮನುಷ್ಯ ಗೊತ್ತಾ? ನೋಡಿ, ನಾವು ಪ್ರಶ್ನೆ ಕೇಳ್ತೀವಿ, ನಿನಗೆ ಆ ಮನುಷ್ಯ ಗೊತ್ತಾ? ಅವಾಗ ಆ ಇನ್ನೊಬ್ಬ ವ್ಯಕ್ತಿ ಹೇಳ್ತಾನೆ, ಏನಂತ? ಯಾವ ಮನುಷ್ಯ, ಯಾರ ಬಗ್ಗೆ ಹೇಳ್ತಾ ಇದೀಯಾ? ಆ ಇನ್ನೊಬ್ಬ ವ್ಯಕ್ತಿಯಿಂದ ನಮಗೆ ಪ್ರಶ್ನೆಗಳು ಬರ್ತವೆ. ಅಂದ್ರೆ ನಾವು ಆ ವ್ಯಕ್ತಿ ಬಗ್ಗೆ ಡಿಟೇಲ್ ಆಗಿ ಕ್ಲಿಯರ್ ಆಗಿ ಹೇಳಿರೋದಿಲ್ಲ. ನಿನಗೆ ಗೊತ್ತಾ ಅವನು ಅಂತ ಅಷ್ಟೇ ಕೇಳ್ತೇವೆ, ಹೌದಲ್ವಾ? ಅವನು ಕೇಳ್ತಾನೆ, ಯಾರು, ಯಾವ ಮನುಷ್ಯನ ಬಗ್ಗೆ ಹೇಳ್ತಾ ಇದೀಯಾ ಅಂತ ಕೇಳ್ತೇವೆ. ಅವಾಗ ಹೇಳ್ತೇವೆ, ಹೂ ಮೆಟ್ ಮೀ ಲಾಸ್ಟ್ ನೈಟ್. ಆಗ ಹೇಳ್ತೀವಿ, ನಿನಗೂ ಆ ಮನುಷ್ಯ ಗೊತ್ತಾ, ನಿನ್ನೆ ರಾತ್ರಿ ಭೇಟಿಯಾಗಿದ್ನಲ್ಲ? ಓ ಹೌದಾ, ಅವನಾ, ಸರಿ ಗೊತ್ತು. ನೋಡಿ, ಈ ಹೂ ಅನ್ನೋದು ಈ ವಾಕ್ಯದ ಮಿಡ್ಲಲ್ಲಿ ಬಳಸ್ತೇವೆ. ಅಂದ್ರೆ ಈ ಮನುಷ್ಯನ ಬಗ್ಗೆ ಅದೊಂದು ಕ್ಲಾರಿಫೈ ಮಾಡುತ್ತೆ. ಹೂ ಮೆಟ್ ಮೀ ಲಾಸ್ಟ್ ನೈಟ್, ಯಾರು ನನಗೆ ಭೇಟಿಯಾಗಿದ್ನಲ್ಲ ಅವನ ಬಗ್ಗೆ ಹೇಳ್ತಾ ಇದ್ದೀನಿ, ಅವ್ನ್ ಗೊತ್ತಾ ನಿನಗೆ? ಓ ಗೊತ್ತು ಗೊತ್ತು ಅಂತ ಹೇಳ್ತೇವೆ. ಸೊ ಅರ್ಥ ಆಯ್ತು ಅನ್ಕೊಂಡಿದ್ದೆ. ರಿಲೇಟಿವ್ ಪ್ರೊನೌನ್ಸ್ ಅನ್ನ ವಾಕ್ಯದ ಮಿಡ್ಲಲ್ಲಿ ಬಳಸ್ತೇವೆ. ಯಾಕಂತಂದ್ರೆ ಯಾವುದೇ ಒಂದು ಸಬ್ಜೆಕ್ಟ್ ಬಗ್ಗೆ ಆಗ್ಲಿ, ವ್ಯಕ್ತಿ ಬಗ್ಗೆ ಆಗಿರ್ಲಿ, ವಸ್ತು ಬಗ್ಗೆ ಆಗ್ಲಿ ಕ್ಲಿಯರ್ ಆಗಿ ನಾವು ಡಿಸ್ಕ್ರೈಬ್ ಮಾಡ್ಲಿಕ್ಕೆ, ಅದ್ರ ಬಗ್ಗೆ ಇನ್ನು ಹೆಚ್ಚು ಕ್ಲಿಯರ್ ಆಗಿ ಹೇಳಲಿಕ್ಕೆ ನಾವು ಅವುಗಳನ್ನ ವಾಕ್ಯದ ಮಧ್ಯದಲ್ಲಿ ಬಳಸ್ತೇವೆ. ಓಕೆ, ಒಂದೊಂದಾಗಿ ನೋಡ್ತಾನೆ ಹೇಗೆ ಬಳಸಬೇಕು ಅನ್ನೋದ. ಹೂ, ಹೂಮ್, ದ್ಯಾಟ್ ಇವುಗಳನ್ನ ವ್ಯಕ್ತಿಗಳಿದ್ದಾಗ ನಾವು ಬಳಸ್ತೇವೆ. ಮಾಡ್ತೀವಿ, ವ್ಯಕ್ತಿಗಳಿದ್ದಾಗ ನಾವು ಬಳಸ್ತೇವೆ. ವೇರ್ ಅನ್ನೋದನ್ನ ಪ್ಲೇಸ್ ಅಲ್ಲಿ ಇದ್ದಾಗ ಬಳಸ್ತೇವೆ. ವಿಚ್ ಅನ್ನೋದನ್ನ ಥಿಂಗ್ಸ್ ಇದ್ದಾಗ, ವಸ್ತುಗಳಿದ್ದಾಗ ಬಳಸ್ತೇವೆ. ವಾಯ್ ಅನ್ನೋದನ್ನ ರೀಸನ್ ಅನ್ನ ಕೇಳುವಾಗ ಬಳಸ್ತೇವೆ. ಹೂಸ್ ಅನ್ನೋದನ್ನ ಪೊಸೆಷನ್ ಇದ್ದಾಗ ಬಳಸ್ತೇವೆ. ಸರಿ, ಇಷ್ಟು ಗೊತ್ತಿದ್ರೆ ಸಾಕು. ನಾವು ವ್ಯಕ್ತಿಗಳಿದ್ದಾಗ ಹೂ, ಹೂಮ್, ದ್ಯಾಟ್, ದ್ಯಾಟ್ ಅನ್ನು ಕೂಡ ಬಳಸಬಹುದು. ನಾವು ಇವುಗಳನ್ನ ವ್ಯಕ್ತಿಗಳಿದ್ದಾಗ ಕೂಡ ಬಳಸ್ತೇವೆ. ಸರಿ ನೋಡಿ, ಹಾಗಾದ್ರೆ ಡು ಯು ನೋ ದ ಮ್ಯಾನ್ ಹೂ ಮೆಟ್ ಮೀ ಲಾಸ್ಟ್ ನೈಟ್? ನಿನ್ನೆ ಕಳೆದ ರಾತ್ರಿ ಭೇಟಿಯಾಗಿದ್ನಲ್ಲ ಆ ಮನುಷ್ಯನ ಬಗ್ಗೆ ನಿನ್ಗೆ ಗೊತ್ತಾ? ಅಂದ್ರೆ ಓ ವ್ಯಕ್ತಿ ಬಗ್ಗೆ ಹೇಳ್ತಾ ಇದ್ದೇವೆ. ಅಂದ್ರೆ ಈ ಒಂದು ಹೂ ಅನ್ನೋದು ಇಲ್ಲಿ ಸಬ್ಜೆಕ್ಟ್ ಅಂತಾನೆ ಕೆಲಸ ಮಾಡುತ್ತೆ. ಈ ಹಿ ಅನ್ನೋ ಬದಲಿ ನಾವು ಹೂ ಅಂತ ಬಳಸ್ತೇವೆ. ಅಂದ್ರೆ ಇದೊಂದು ರಿಲೇಟಿವ್ ಪ್ರೊನೌನ್. ಯಾವ್ದ ರಿಲೇಟಿವ್ ಪ್ರೊನೌನ್? ಈ ಮನುಷ್ಯನ ಬಗ್ಗೆ ಏನಂತಂದ್ರೆ ಈ ವಾಕ್ಯದಲ್ಲಿ ಹೂ ಅನ್ನೋದು ಹೇಳ್ತಾ ಇದ್ದೇವೆ. ನಿನ್ನೆ ನಾ ಭೇಟಿಯಾಗಿದ್ರಲ್ಲ ಆ ಮನುಷ್ಯ ನಿನ್ಗೆ ಗೊತ್ತಾ ಅಂತ ಹೇಳ್ತೇವೆ. ನೆಕ್ಸ್ಟ್ ನೋಡಿ, ಐ ವಾಂಟ್ ಟು ಟಾಕ್ ಟು ದ ಗರ್ಲ್. ಐ ವಾಂಟ್ ಟು ಟಾಕ್ ಟು ದ ಗರ್ಲ್ ಕಾಲ್ಡ್ ಮೀ ಯೆಸ್ಟರ್ಡೇ. ನಾನು ಆ ಹುಡುಗಿಯ ಜೊತೆ ಮಾತಾಡಬೇಕು. ಯಾವ ಹುಡುಗಿ, ಯಾರು ಅಂತ ಕೇಳ್ತೀವಿ ಪ್ರಶ್ನೆ. ಐ ವಾಂಟ್ ಟು ಟಾಕ್ ಟು ದ ಗರ್ಲ್, ಯಾವ ಹುಡುಗಿ? ಅದನ್ನೇ ನೋಡಿ, ಹೂ ಕಾಲ್ಡ್ ಮೀ ಯೆಸ್ಟರ್ಡೇ, ನನಗೆ ಕರೆ ಮಾಡಿದ್ರಲ್ಲ ಅವ್ರ ಜೊತೆ ನಾನು ಮಾತಾಡಬೇಕು. ಅಂದ್ರೆ ಇಲ್ಲಿ ವ್ಯಕ್ತಿ ಬಗ್ಗೆ, ಅಂದ್ರೆ ಈ ಗರ್ಲ್ ಬಗ್ಗೆ ನಾವು ಹೇಳ್ತಾ ಇದ್ದೇವೆ. ಹೂ ಕಾಲ್ಡ್ ಮೀ ಅಂದ್ರೆ ಅವಳು ಕಾಲ್ ಮಾಡಿದ್ಲು ನನಗೆ, ಅದಕ್ಕಾಗಿ ಅವಳ ಜೊತೆ ಮಾತಾಡಬೇಕು. ಅವನು ನನ್ನ ಭೇಟಿಯಾಗಿದ್ದಲ್ಲ ಅವನ ಬಗ್ಗೆ ಗೊತ್ತಾ ನಿನಗೆ ಅಂತ ಕೇಳ್ತೇವೆ. ಐ ವಾಂಟ್ ಟು ಟಾಕ್ ಟು ದ ಗರ್ಲ್ ಹೂ ಕಾಲ್ ಮೀ
ಎಸ್ಟರ್ಡೇ, ನಿನ್ನೆ ಕಾಲ್ ಮಾಡಿದಲ್ಲ ಆ ಹುಡುಗಿ ಕರೀರಿ, ನಾನು ಅವ್ರ ಜೊತೆ ಮಾತಾಡ್ಬೇಕು. ಅಂದ್ರೆ ಪರ್ಟಿಕ್ಯುಲರ್ ಆಗಿ ಆ ಹುಡುಗಿಯ ಬಗ್ಗೆ ಅಥವಾ ಆ ವ್ಯಕ್ತಿ ಬಗ್ಗೆ ನಾವು ಇಲ್ಲಿ ಹೇಳ್ತಾ ಇದ್ದೇವೆ. ಯಾವುದರ ಜೊತೆಗೆ ಹೂವನ್ನ ಬಳಸಿ ಈ ಗರ್ಲ್ ಬಗ್ಗೆ ನಾವು ಹೇಳ್ತಾ ಇದ್ದೇವೆ. ಓಕೆ, ನೆಕ್ಸ್ಟ್ ನೋಡಿ, ವೇರ್ ಅನ್ನೋದನ್ನ ಪ್ಲೇಸ್ ಅಲ್ಲಿ ಇದ್ದಾಗ ನಾವು ಬಳಸ್ತೇವೆ. ನೋಡಿ, ದ ಸ್ಕೂಲ್ ವೇರ್ ಐ ಸ್ಟಡಿಡ್ ಈಸ್ ಸೆಲೆಬ್ರೇಟಿಂಗ್ ಸೆಂಚುರಿ ಇಯರ್ಸ್. ನಾನು ಓದಿದ ಶಾಲೆ ಇತ್ತಲ್ಲ ಆ ಶಾಲೆ. ವೇರ್ ಅಂದ್ರೆ ಯಾವುದು? ಈ ಒಂದು ಶಾಲೆ ಬಗ್ಗೆ ಹೇಳ್ತಾ ಇದೆ. ದ ಸ್ಕೂಲ್ ವೇರ್ ಐ ಸ್ಟಡಿಡ್, ನಾನು ಓದಿದ್ನಲ್ಲ ಆ ಶಾಲೆ ಶತಮಾನೋತ್ಸವವನ್ನ ಆಚರಿಸಿಕೊಳ್ತಾ ಇದೆ. ಅದಕ್ಕೆ 100 ವರ್ಷ ಆಯ್ತು. ನಾನು ಓದಿದ ಶಾಲೆ ಯಾವ ಶಾಲೆ? ವೇರ್ ಐ ಸ್ಟಡಿಡ್, ನಾನು ಓದಿದ ಶಾಲೆ. ವಿಚ್ ಸ್ಕೂಲ್ ವೇರ್ ಐ ಸ್ಟಡಿ, ಈ ರೀತಿ ಹೇಳ್ತೇವೆ ನಾವು. ದ ಪ್ಲೇಸ್ ವೇರ್ ಐ ಮೆಟ್ ಯು ಈಸ್ ವಂಡರ್ಫುಲ್. ನಾನು ಭೇಟಿಯಾಗಿದ್ನಲ್ಲ ಯಾವ ಸ್ಥಳ? ದ ಪ್ಲೇಸ್ ವೇರ್ ಐ ಮೆಟ್ ಯು, ನಾನು ನಿನ್ನ ಭೇಟಿಯಾಗಿದ್ನಲ್ಲ ಆ ಜಾಗದ ಬಗ್ಗೆ ಹೇಳ್ತಾ ಇದ್ದೇನೆ, ಅದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೆ. ಯಾವ ಜಾಗ ಅಂತ ಕೇಳಿದಾಗ ದ ಪ್ಲೇಸ್ ವೇರ್ ಐ ಮೆಟ್ ಯು, ಈ ರೀತಿ ಹೇಳ್ತೇವೆ. ನೆಕ್ಸ್ಟ್ ವಿಚ್ ಅನ್ನ ವಸ್ತುಗಳಿದ್ದಾಗ ಬಳಸ್ತೇವೆ ಅಂತ ಹೇಳಿದ್ವಿ. ನೋಡಿ, ಗಿವ್ ಮಿ ದ ಪೆನ್ ವಿಚ್ ರೈಟ್ಸ್ ವೆಲ್. ವಿಚ್ ಅಂತ ಹಾಕ್ಬೋದು, ದಟ್ ರೈಟ್ಸ್ ವೆಲ್ ಅಂತ ಹಾಕಬಹುದು. ಗಿವ್ ಮಿ ದ ಪೆನ್ ವಿಚ್ ರೈಟ್ಸ್ ವೆಲ್, ಚೆನ್ನಾಗಿರೋ ಪೆನ್ ಕೊಡ್ರಿ. ಯಾವುದು ಯಾವುದು ಚೆನ್ನಾಗಿ ಬರುತ್ತಲ್ಲ ಅದನ್ನ ನಮಗೆ ಕೊಡಿ. ಹ್ಯಾವ್ ಯು ಬ್ರಾಟ್ ದ ನೋಟ್ಸ್. ನೋಡಿ, ಹ್ಯಾವ್ ಯು ಬ್ರಾಟ್ ದ ನೋಟ್ಸ್, ನೋಟ್ಸ್ ತಂದಿದೀಯಾ? ಯಾವ ನೋಟ್ಸು? ವಿಚ್ ಐ ಗೇವ್ ಯು ಎಸ್ಟರ್ಡೇ, ನಿನ್ನೆ ಕೊಟ್ಟಿದ್ನಲ್ಲ ಆ ನೋಟ್ಸ್ ಬಗ್ಗೆ ಕೇಳ್ತಾ ಇದ್ದೀನಿ, ಅದನ್ನ ತಂದಿದೀಯಾ? ವಿಚ್ ಅನ್ನೋದನ್ನ ವಸ್ತುಗಳಿದ್ದಾಗ ನಾವು ಬಳಸ್ತೇವೆ. ವಿಚ್ ಐ ಗೇವ್ ಯು ಎಸ್ಟರ್ಡೇ, ನಿನ್ನೆ ನಾನು ಕೊಟ್ಟಿದ್ನಲ್ಲ ನಿನಗೆ ಆ ಒಂದು ನೋಟ್ಸ್ ಅನ್ನ ತಂದಿದೀಯಾ? ನೆಕ್ಸ್ಟ್ ನೋಡಿ, ಹೂಮ್ ಅದನ್ನೋದನ್ನು ಕೂಡ ವ್ಯಕ್ತಿ ಬಗ್ಗೆ ಕೇಳ್ತೇವೆ. ದ ಗರ್ಲ್ ಹೂಮ್ ಐ ಮೆಟ್ ಈಸ್ ಮೈ ಕ್ಲಾಸ್ಮೇಟ್. ಇಲ್ಲಿ ನೋಡಿ, ಹೂಮ್ ಅನ್ನೋದೊಂದು ಇಲ್ಲಿ ಸಬ್ಜೆಕ್ಟ್ ಕ್ಲಾಸ್ ಆಗುತ್ತೆ, ಇದು ಆಬ್ಜೆಕ್ಟ್ ಕ್ಲಾಸ್ ಅಂತ ಹೇಳಿ. ದ ಗರ್ಲ್ ಹೂಮ್ ಐ ಮೆಟ್, ಇಲ್ಲಿ ನೋಡಿ ಐ ವಾಂಟ್ ಟು ಟಾಕ್ ಟು ದ ಗರ್ಲ್, ಇಲ್ಲಿ ನಾನು ಅವಳ ಜೊತೆ ಮಾತಾಡ್ಬೇಕು ಅಂತ ಹೇಳ್ತಿದ್ದೇನೆ. ಇಲ್ಲಿ ನಾನು ಅವಳಿಗೆ ಭೇಟಿಯಾಗಿದ್ದೆ. ದ ಗರ್ಲ್ ಹೂಮ್ ಐ ಮೆಟ್ ಈಸ್ ಮೈ ಕ್ಲಾಸ್ಮೇಟ್. ನಾನು ಯಾರಿಗೆ ಭೇಟಿಯಾಗಿದ್ದಲ್ಲ ನಿನ್ನೆ ಅವಳನ್ನ ಕ್ಲಾಸ್ಮೇಟ್ ಅಂತ ಹೇಳ್ತಾ ಇದ್ದೇವೆ. ಯಾರನ್ನು, ಹೂಮ್ ಅಂದ್ರೆ ಯಾರನ್ನು ಅಥವಾ ಯಾರಿಗೆ ಅಂತ ಹೇಳ್ತೇವೆ. ದ ಸೈಂಟಿಸ್ಟ್ ಹೂಮ್ ಐ ಮೇಡ್ ಅ ಕಾಲ್ ಈಸ್ ಬಿಸಿ ನೌ. ನಾನು ಯಾರಿಗೆ ಕರೆ ಮಾಡಿದ್ನಲ್ಲ ಅವರು ತುಂಬಾ ಬಿಸಿ ಇದ್ದಾರೆ, ಅವರು ಸೈಂಟಿಸ್ಟ್. ನೆಕ್ಸ್ಟ್ ವೈ, ರೀಸನ್ ಇದ್ದಾಗ ಬಳಸ್ತೇವೆ. ಡು ಯು ನೋ ದ ರೀಸನ್ ವೈ ಹಿ angry on me? Why he was angry on me? ನನಗೆ ಗೊತ್ತಿಲ್ಲ ಅಥವಾ ನಿನ್ಗೇನಾದ್ರೂ ಗೊತ್ತಾ ಅವನು ಯಾಕೆ ನನ್ನ ಮೇಲೆ ಸಿಟ್ಟಾಗಿದ್ದಾನೆ? ಡು ಯು ನೋ ದ ರೀಸನ್ ವೈ ಹಿ ವಾಸ್ angry on me? ಅವನು ಯಾಕೆ ನನ್ನ ಮೇಲೆ ಸಿಟ್ಟಾಗಿದ್ದ, ನಿನ್ಗೇನಾದ್ರೂ ಗೊತ್ತಾ? ನೆಕ್ಸ್ಟ್ ನೋಡಿ, ಐ ಡೋಂಟ್ ನೋ ವೈ ದ ಪೀಪಲ್ ರನ್ನಿಂಗ್ ಬಿಹೈಂಡ್ ಮನಿ. ನನಗೆ ಗೊತ್ತಾಗ್ತಾ ಇಲ್ಲ ಯಾಕೆ ದುಡ್ಡಿನಿಂದ ಜನ ಬೀಳ್ತಾ ಇದ್ದಾರೆ, ಎಲ್ಲರೂ ದುಡ್ಡು ಅಂತ ಹೋಗ್ತಾ ಇದ್ದಾರೆ. ಐ ಡೋಂಟ್ ನೋ ವೈ ದ ಪೀಪಲ್ ರನ್ನಿಂಗ್ ಬಿಹೈಂಡ್ ಮನಿ. ಸೊ ಈ ರೀತಿ ಬಳಸಿದಾಗ ನಮ್ಮ ಸ್ಪೋಕನ್ ಇಂಗ್ಲಿಷ್ ಕೂಡ ಇನ್ನೂ ಹೆಚ್ಚಾಗುತ್ತೆ. ಇದನ್ನ ನಾವು ರಿಟರ್ನ್ ಲ್ಯಾಂಗ್ವೇಜ್ ಅಲ್ಲೂ ಬಳಸ್ತೇವೆ, ಸ್ಪೋಕನ್ ಅಲ್ಲಿ ಕೂಡ ನಾವು ಬಳಸ್ತೇವೆ. ಯಾಕಂದ್ರೆ ಯಾವುದೇ ಒಂದು ವ್ಯಕ್ತಿ ಇರ್ಲಿ, ಒಂದು ವಸ್ತು ಇರ್ಲಿ, ಒಂದು ಸ್ಥಳದ ಬಗ್ಗೆ ಆಗಿರ್ಲಿ, ಒಂದು ಪೊಸೆಷನ್ ಬಗ್ಗೆ ಹೇಳುವಾಗ ಇವುಗಳನ್ನ ಈ ರೀತಿಯಾಗಿ ನಾವು ವಾಕ್ಯದ ಮಧ್ಯದಲ್ಲಿ ನಾವು ಬಳಸ್ತೇವೆ. ಅಂದ್ರೆ ಜಾಯಿನ್ ಮಾಡ್ತೇವೆ ನಾವು ಸೆಂಟೆನ್ಸ್ ಗಳನ್ನ, ಅಂದ್ರೆ ಎಕ್ಸ್ಪ್ಯಾಂಡ್ ಮಾಡ್ತೇವೆ ನಾವು ವಾಕ್ಯಗಳನ್ನ. ಒಂದೇ ಒಂದು ವಾಕ್ಯ ಅಂತಲ್ಲ, ಅದ್ರ ಜೊತೆ ಸಾವಿರಾರು ನೂರಾರು ವಾಕ್ಯಗಳನ್ನ ನಾವು ಜೋಡಿಸ್ಕೊತಾ ಹೋದಾಗ ಈ ರೀತಿ ನಮ್ಮ ಲ್ಯಾಂಗ್ವೇಜ್ ಕೂಡ ಡೆವಲಪ್ ಆಗುತ್ತೆ. ಲೆಟ್ಸ್ ಸಿ ನೆಕ್ಸ್ಟ್. ದ ಬ್ಯಾಗ್ ದಟ್ ಐ ಲೆಫ್ಟ್ ಇನ್ ಟ್ರೈನ್ ಈಸ್ ಮೈ ಫ್ರೆಂಡ್ಸ್. ನಾನು ಏನ್ ಬಿಟ್ಟು ಬಂದಿದ್ನಲ್ಲ ಆ ಬ್ಯಾಗು ನನ್ನ ಗೆಳೆಯಂದು. ದ್ಯಾಟ್ ಐ ಲೆಫ್ಟ್, ಯಾವುದನ್ನ ಬಿಟ್ಟಿದ್ನಲ್ಲ ಅದು ನನ್ನ ಸ್ನೇಹಿತಂದು. ದ ಬ್ಯಾಗ್ ದ್ಯಾಟ್ ಐ ಲೆಫ್ಟ್, ನಾನೇನು ಬಿಟ್ಟು ಬಂದಿದ್ನಲ್ಲ ಆ ಬ್ಯಾಗು ನನ್ನ ಸ್ನೇಹಿತನ ಬ್ಯಾಗ್ ಆಗಿತ್ತು. ನೆಕ್ಸ್ಟ್ ದ ಪೇಷಂಟ್ ದ್ಯಾಟ್ ಯು ಟ್ರೀಟೆಡ್ ಈಸ್ ಔಟ್ ಆಫ್ ಡೇಂಜರ್. ನೀವೇನು ನಿನ್ನೆ ಟ್ರೀಟ್ಮೆಂಟ್ ಮಾಡಿದ್ರಲ್ಲ ಆ ಪೇಷಂಟ್ ಈಗ ಔಟ್ ಆಫ್ ಡೇಂಜರ್, ಅವನು ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಇಲ್ಲಿ ದ್ಯಾಟ್ ಅನ್ನೋದನ್ನ ವಸ್ತುಗಳಿದ್ದಾಗ ಬಳಸ್ತೇವೆ ಅಥವಾ ವ್ಯಕ್ತಿಗಳಿದ್ದಾಗ ನಾವು ಕೂಡ ಬಳಸ್ತೇವೆ. ಪೊಸೆಷನ್ ಇದ್ದಾಗ
ಹ್ಯೂಸ್ ಅಂತ ನಾವು ಬಳಸ್ತೇವೆ. ಕಾಲ್ ದ ಪೀಪಲ್ ಹೂಸ್ ಹೌಸ್ ವಾಸ್ ಸ್ಟೋಲನ್ ಲಾಸ್ಟ್ ಮಂತ್. ಆ ಜನರನ್ನ ಕರೀರಿ, ಆ ವ್ಯಕ್ತಿಗಳನ್ನ ಕರೀರಿ. ಯಾವ ವ್ಯಕ್ತಿಗಳು? ಕಾಲ್ ದ ಪೀಪಲ್ ಹೂಸ್ ಹೌಸ್ ವಾಸ್ ಸ್ಟೋಲನ್ ಲಾಸ್ಟ್ ಮಂತ್. ಹೋದ ತಿಂಗಳ ಕಳವಾಗಿತ್ತಲ್ಲ ಅವ್ರ ಮನಿ, ಆ ಜನರನ್ನ ಕರೀರಿ. ಅಂದ್ರೆ ಪೊಸೆಸಿಯನ್, ಅವ್ರ ಒಂದು ಏನೋ ಮನಿ ಕಳ್ತನ ಆಗಿದೆ. ಕಾಲ್ ದ ಪೀಪಲ್ ಹೂಸ್ ಹೌಸ್ ವಾಸ್ ಸ್ಟೋಲನ್ ಲಾಸ್ಟ್ ಮಂತ್. ಯಾರ ಮನಿ ಕಳವಾಗಿತ್ತಲ್ಲ ಆ ಜನರನ್ನ ಕರೀರಿ. ಹೂಸ್ ಹೌಸ್ ವಾಸ್ ಸ್ಟೋಲನ್ ಅಂದ್ರೆ ಅವ್ರಿಗೇನೋ ಒಂದು ವಸ್ತು ಇತ್ತು ಮನೆಯಲ್ಲಿ, ಅವ್ರ ಒಂದು ವಸ್ತುಗಳೇನಾಗಿದೆ, ಕಳ್ತನ ಆಗಿದೆ. ಅದಕ್ಕಾಗಿ ಈ ರೀತಿ ನಾವು ವಾಕ್ಯದಲ್ಲಿ ಹೇಳ್ತೀವಿ. ಅಂದ್ರೆ ನೋಡಿ, ಹೂ, ವೇರ್, ವಿಚ್, ಹೂಮ್, ವೈ, ದ್ಯಾಟ್, ಹೂಸ್ ಇವೆಲ್ಲ ಒಂದು ರಿಲೇಟಿವ್ ಪ್ರನೌನ್ಗಳು. ಇವುಗಳ ಬಗ್ಗೆ ಡಿಟೇಲ್ ಆಗಿ ಕೂಡ ನಾನು ವಿಡಿಯೋ ಮಾಡಿದ್ದೇನೆ. ಅಲ್ಲಿ ಒಂದು 5ರಿಂದ 6 ವಾಕ್ಯಗಳನ್ನ ಏನಂತಂದ್ರೆ ಸಪರೇಟ್ ಆಗಿ ಒಂದೊಂದ್ರ ಬಗ್ಗೆ ಮಾಡಿದ್ದೇನೆ. ಅಲ್ಲೂ ಕೂಡ ನೀವು ನೋಡಬಹುದು. ಇವು ಎಲ್ಲವುಗಳು ಒಂದೇ ವಿಡಿಯೋದಲ್ಲಿ ಇರ್ಲಿ ಅಂತ ಹೇಳಿ, ಅಂತಂದ್ರೆ ಎಲ್ಲಾ ಒಂದು ರಿಲೇಟಿವ್ ಪ್ರನೌನ್ಗಳನ್ನ ಒಂದೇ ವಿಡಿಯೋದಲ್ಲಿ ಕೂಡ ಮಾಡಿದ್ದೇನೆ. ಸೊ ಇವತ್ತಿನ ಒಂದು ಕ್ಲಾಸ್ ಅರ್ಥ ಆಯ್ತು ಅನ್ಕೊಂಡಿದ್ದೇನೆ. ನಾಳೆ ಒಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು. ಸಿ ಯು.